ನಾನೇ ಸಿಎಂ, ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ರು. ಈ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಇದೀಗ ಅವರ ಮಾತಿನ ವರಸೆ ಬದಲಾಗಿದೆ. ನಾನು ಹೈಕಮಾಂಡ್ ಪಾರ್ಟಿನೇ ಅಂತ ಹೇಳೋದ್ರ ಮೂಲಕ ಇದೀಗ ಡಿಕೆ ಶಿವಕುಮಾರ್ ಹಾಗೇನೆ ಅವರ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ. ನಾವು ಹೈಕಮಾಂಡ್ ಪಾರ್ಟಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಸಂಸ್ಥೆ ಇಟ್ಕೋಬೇಡಿ, ಸಂಸ್ಥೆ ಇಟ್ಕೋಬೇಕು. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ತೀರ್ಮಾನ ಮಾಡ್ತಾರೆ. ಅವರೇ ಹೇಳಿದ್ಮೇಲೆ ಇನ್ನು ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ, ಅದಕ್ಕೇನಾದ್ರೂ ಬೇರೆ ಮಾತಾಡೋದಾಗ್ಲಿ ಸಾಧ್ಯ ಇದೆಯಾ? ಮುಖ್ಯಮಂತ್ರಿ ಹೇಳಿದಾರೆ ಅಂತಂದ್ರೆ ಅದೇ ಫೈನಲ್ ಅಂತ ತಿಳ್ಕೊಳ್ಬೇಕು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ದೆ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ. ನಾನು ಅವರಿಬ್ರು ಒಪ್ಪಂದಕ್ಕೆ ತಂದಿದ್ದೆ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಯಾರು ಸಿಎಂ? ಮುಂದಿನ 2.5 ವರ್ಷ ಯಾರು ಸಿಎಂ? ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿತಾರ? ಡಿಕೆಶಿ ಸಿಎಂ ಸೀಟಲ್ಲಿ ಕೂತ್ಕೋತಾರ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಉತ್ತರ ಸಿಕ್ಕರು ಅದು ಸ್ಪಷ್ಟವಾಗಿಲ್ಲ. ಮಾತಾಡೋರೆಲ್ಲ ಅಡ್ಡಗೋಡೆ ಮೇಲೆ ದೀಪ ಗಿಡೋ ಹಾಗೇನೆ ಮಾತಾಡ್ತಾಗಿದ್ದಾರೆ. ಯಾವುದೇ ಶಾಸಕನಿಂದ ಹಿಡಿದು ಸಿಎಂ ಸಿದ್ದುವರೆಗೆ ಈ ಪ್ರಶ್ನೆ ಮಾಡಿದ್ರೂ ಕೂಡ ಸ್ಪಷ್ಟ ಉತ್ತರ ಸಿಗೋದೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅಂತೂ ನಾನೇ ಸಿಎಂ ಅಂತಾರೆ. ಆದ್ರೆ ಹೈಕಮಾಂಡ್ ಹೇಳೋವರೆಗೆ ಅಂತ ಕಂಡೀಷನ್ ಹಾಕ್ತಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯಗೂ ಕೂಡ ತಾನೆಷ್ಟು ದಿನ ಸಿಎಂ ಸೀಟಲ್ಲಿ ಇರ್ತೇನೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದಾನೇ ಇಂಥ ಹೇಳಿಕೆ ಕೊಡ್ತಾಗಿದ್ದಾರೆ ಅನ್ಸತ್ತೆ ಅಂತ ಎಲ್ಲರೂ ಅಂದುಕೊಳ್ತಾಗಿರೋವಾಗ್ಲೇ ಸಿದ್ದು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನಾನೇ ಸಿಎಂ, ಹೈಕಮಾಂಡ್ ಪಾರ್ಟಿ ನಾನು ಅಂತ ಹೇಳಿ ಡಿಕೆ ಬಣವನ್ನು ಬೆಚ್ಚಿ ಬೀಳಿಸಿದ್ದಾರೆ. ನಾನೇ ಸಿಎಂ, ನಾನೇ ಹೈಕಮಾಂಡ್ ಪಾರ್ಟಿ. ಹೈಕಮಾಂಡ್ ಹೇಳೋವರೆಗೆ ಅಂತಿದ್ದ ಸಿದ್ದು ಹೊಸ ಬಾಂಬ್. ಈಗ ನಾನೇ ಮುಖ್ಯಮಂತ್ರಿ. ನಾನೇ ಸಿಎಂ, ಹೌದು ನಾನೇ ಸಿಎಂ. ಆದ್ರೆ ಹೈಕಮಾಂಡ್ ಹೇಳೋವರೆಗೆ ಮಾತ್ರ. ಇದು ಸಿಎಂ ಸಿದ್ದರಾಮಯ್ಯ ಹೇಳ್ತಾಗಿದ್ದ ಹಳೆ ಕಥೆ. ಈಗ ಆ ಕಥೆಯಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಕಥೆಗೆ ಸುಣ್ಣ ಬಣ್ಣ ಬಳಿದಿರೋ ಸಿಎಂ ಸಖತ್ತಾಗಿ ಮಾಡಿಫೈ ಮಾಡಿ ಡಿಕೆಶಿ ಬಣವನ್ನು ಬೆಚ್ಚಿ ಬೀಳಿಸಿದ್ದಾರೆ. ಹೌದು, ಕೆಲವು ದಿನಗಳ ಹಿಂದೆ ಅದು ಕೂಡ ಬೆಳಗಾವಿ ಕಲಾಪದಲ್ಲೇ ಟಗರು ಗುಟುರು ಹಾಕಿತ್ತು. ನಾನೇ ಸಿಎಂ ಅಂತ ಡಿಕೆಶಿ ಮುಂದೆಯೇ ಗುಟುರು ಹಾಕಿತ್ತು. ಡಿಕೆಶಿ ಮುಂದೆಯೇ ಈ ಮಾತುಗಳನ್ನು ಹೇಳಿದ ಕಾರಣಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿಯಲ್ಲಿ ಬದಲಾವಣೆ ಆಗತ್ತೆ. ಸಿದ್ದು ಜಾಗದಲ್ಲಿ ಬೇರೊಬ್ಬರು ಬಂದು ಕೂತ್ಕೋತಾರೆ ಅನ್ನೋ ಅಂದಾಜುಗಳಿಗೆ ಬ್ರೇಕ್ ಬಿದ್ದಿತ್ತು ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಕುರ್ಚಿ ಕಿಚ್ಚು ಇನ್ನೂ ಆರಿರ್ಲಿಲ್ಲ. ಆದ್ದರಿಂದ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತ ಕಲಾಪದಲ್ಲಿ ಗುಟುರು ಹಾಕಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡೇ ನಮ್ಮೋರು, ನಾವು ಹೈಕಮಾಂಡ್ ಪಾರ್ಟಿ ಅಂತ ಹೇಳಿ ಚರ್ಚೆ ಹುಟ್ಟುಹಾಕಿದ್ದಾರೆ. ಏನೂ ಗೊತ್ತಿಲ್ಲ, ಮುಂದೇನಾಗ್ಬೋದು ಅಂತ ಒಂದೇ ಒಂದು ಹಿಂಟ್ ಕೂಡ ಯಾರಿಗೂ ಸಿಕ್ತಾಗಿಲ್ಲ. ಸಿಎಂ ಕುರ್ಚಿ ವಿಚಾರ ಸದ್ಯಕ್ಕೆ ಹಾಟ್ ಟಾಪಿಕ್. ಇದು ಕಾಂಗ್ರೆಸ್ ಅನ್ನು ಕಂಗೆಡಿಸಿದೆ. ಈ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲವಾಗತ್ತೆ. ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ಕೂತ್ಕೋತಾರ, ಇಲ್ಲ ಅಂದ್ರೆ ಸಿದ್ದರಾಮಯ್ಯನೇ ಮುಂದುವರಿತಾರಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ದಿಕ್ಕಾಪಾಲಾಗಿದೆ.
ಆ ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ ನಾಯಕರು ಉರಿದು ಬೀಳ್ತಾರೆ, ಇಲ್ಲ ಅಂದ್ರೆ ಯಾವುದೋ ಬ್ಯಾಲೆನ್ಸ್ಡ್ ಆಗಿರೋ ಉತ್ತರ ಕೊಟ್ಟು ಜಾರಿಕೊಳ್ತಾರೆ. ಈವರೆಗೆ ಇಂಥದ್ದೇ ಸನ್ನಿವೇಶಗಳು ನಿರ್ಮಾಣ ಆಗ್ತಾಗಿದ್ವು. ಆದ್ರೆ ಈಗ ಬಿಜೆಪಿ ಇದೇ ವಿಚಾರವನ್ನಾಗಿಟ್ಕೊಂಡು ನೇರ ಅಟ್ಯಾಕ್ಗೆ ಮುಂದಾಗಿದೆ. ಕಲಾಪದಲ್ಲೇ ನೀವೇ 5 ವರ್ಷ ಸಿಎಂ ಆಗಿರ್ತೀರಾ, ಇಲ್ಲ ಅಂದ್ರೆ ಡಿಕೆಶಿ ಕೂತ್ಕೋತಾರಾ ಅಂತ ಸಿದ್ದು ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿದೆ. ಇದಕ್ಕೆ ಉತ್ತರ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಅಲ್ಲೂ ಕೂಡ ನಾನೇ ಸಿಎಂ, ನಾನು ಹೈಕಮಾಂಡ್ ಪಾರ್ಟಿ ಅಂತ ಹೇಳಿದ್ದಾರೆ. ಈ ಮೂಲಕ 5 ವರ್ಷ ನಾನೇ ಸಿಎಂ ಅಂತ ಪರೋಕ್ಷವಾಗಿ ಸಖತ್ತಾಗಿ ಹೇಳಿಕೊಂಡಿದ್ದಾರೆ ಸಿಎಂ. ಇಷ್ಟಕ್ಕೂ ಸಿಎಂ ಸೆಷನ್ನಲ್ಲಿ ಹೇಳಿರೋದೇನು ಗೊತ್ತಾ? ಇಲ್ಲಿದೆ ನೋಡಿ. ನನಗೆ ವಿಶ್ವಾಸವಿದ್ದು ಹೈಕಮಾಂಡ್ ನನ್ನ ಪರಾಗಿದೆ. 2 ಬಾರಿ ನಾನು ಸಿಎಂ ಆಗಿದ್ದೆ, ಈಗ ನಾನೇ ಸಿಎಂ. ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರಾಗಿದೆ. ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇವೆ. ನಮಗೆ ಯಾರೂ ಕೂಡ ನಿರ್ದೇಶನ ಕೊಡೋದಿಲ್ಲ. ನಾವು ನಮ್ಮ ಮನಸ್ಸಿನಂತೆ ನಡೆಯುತ್ತೇವೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಶ್ವಾಸ ಇದೆ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್, 5 ವರ್ಷ ಇದ್ದೆ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ. ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಸಿಎಂ ಕುರ್ಚಿಯೇ ಬಿಜೆಪಿಗೆ ಅಸ್ತ್ರ. ಅದೇ ಅಸ್ತ್ರವನ್ನ ಪ್ರಯೋಗ ಮಾಡಿ ಸರಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಬಿಜೆಪಿ. ಈ ಮೊದಲು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ನಡೀತಾಗಿರೋ ಬೆಳವಣಿಗೆಗಳು ವಿಪಕ್ಷಗಳಿಗೆ ಅಸ್ತ್ರ ಆಗಬಾರ್ದು. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸ್ತೀವಿ, ನೀವು ಅಲ್ಲಿಯವರೆಗೆ ಸೈಲೆಂಟ್ ಆಗಿರಿ ಅಂತ ಸಿದ್ದು ಮತ್ತು ಡಿಕೆ ಇಬ್ಬರಿಗೂ ಹೇಳ್ತಾಗಿತ್ತು. ಹೈಕಮಾಂಡ್ ಆ ರೀತಿ ಹೇಳಿತ್ತಾದ್ರೂ ಆ ಸಮಸ್ಯೆಯನ್ನು ಬಗೆಹರಿಸೋ ಕೆಲಸ ಮಾಡಿಲ್ಲ. ಆದ್ದರಿಂದಾನೇ ಸಿಎಂ ಕುರ್ಚಿ ವಿಚಾರ ದೊಡ್ಡದಾಗಿದೆ. ವಿಪಕ್ಷಗಳ ಬಾಯಿಗೆ ಸದನದಲ್ಲೇ ಆಹಾರವಾಗಿದೆ ಕಾಂಗ್ರೆಸ್. ಹೈಕಮಾಂಡ್ ಹೇಳೋವರೆಗೆ ನಾನೇ ಸಿಎಂ, ಆದ್ರೆ ನಾನು ಹೈಕಮಾಂಡ್ ಪಾರ್ಟಿ ಅಂತ ಸಿದ್ದರಾಮಯ್ಯ ಹೇಳ್ತಾಗಿದ್ದು. ಒಂದೇ ಏಟಲ್ಲಿ 2 ಹಕ್ಕಿಗಳನ್ನ ಹೊಡೆಯೋ ಕೆಲಸ ಮಾಡಿದ್ದಾರೆ. ಸಿಎಂರ ಮಾತು ಡಿಕೆ ಬಣಕ್ಕೆ ಟಾಂಗ್ ಕೊಡೋದರ ಜೊತೆಗೆ ವಿಪಕ್ಷಗಳ ಬಾಯಿಯನ್ನು ಕೂಡ ಮುಚ್ಚಿಸಿದೆ. ನಮ್ಮ ಮನಸ್ಸಿನಂತೆ ನಡೆಯುತ್ತೇವೆ ಎಂದಿದ್ದೇಕೆ ಸಿಎಂ ಸಿದ್ದರಾಮಯ್ಯ? ಇಲ್ಲೂ ಎಚ್ಚರಿಕೆಯ ಹೆಜ್ಜೆ ಇಟ್ರ ಸಿಎಂ ಸಿದ್ದರಾಮಯ್ಯ. ನಾವು ನಮ್ಮ ಮನಸ್ಸು ಹೇಳಿದಂತೆ ನಡೀತೇವೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಸಿಎಂ ಕುರ್ಚಿ ವಿಚಾರದಲ್ಲೂ ಕೂಡ ಸಿಎಂ ಅವರ ಮನಸ್ಸಿನಂತೆಯೇ ನಡೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಈ ರೀತಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದರ ಹಿಂದೆ ಕೆಲವೊಂದು ತಂತ್ರಗಳು ಇದಾವೆ ಅಂತ ಹೇಳಲಾಗ್ತಿದೆ. ನಮ್ಮ ಮನಸ್ಸು ಹೇಳಿರೋ ಹಾಗೆ ನಾನ್ ನಡೆದುಕೊಂಡಿದ್ದೇನೆ ಅಂತ ಸಿಎಂ ಪರೋಕ್ಷವಾಗಿ ಹೇಳಿದ್ದಾರೆನ್ನಲಾಗ್ತಿದೆ. ಹೈಕಮಾಂಡ್ ಹೇಳೋವರೆಗೆ ನಾನೇ ಸಿಎಂ, ನಾನು ಹೈಕಮಾಂಡ್ ಪಾರ್ಟಿ ಅಂತ ಸಿಎಂ ಸಿದ್ದು ಹೇಳಿದ್ದಾರೆ. ಎಚ್ಚರಿಕೆಯಿಂದಲೇ ಸಿಎಂ ಸಿದ್ದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಣಕಿದ ವಿಪಕ್ಷಗಳಿಗೆ ಎಚ್ಚರಿಕೆಯಿಂದಲೇ ಉತ್ತರ ನೀಡಿದ್ದಾರೆ. ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಎಂದಿದ್ದಾರೆ. ಡಿಕೆ ಬಣವನ್ನು ಕೆಣಕದಂತೆ ಇಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ. ಎಲ್ಲಿಯೋ ಅಪ್ಪಿ ತಪ್ಪಿಯೋ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಲ್ಲ. ಸಿದ್ದರಾಮಯ್ಯ ಅವರ ಮಾತಿನಿಂದ ಸಿಎಂ ಕುರ್ಚಿ ಕುತೂಹಲ ಜೀವಂತವಾಗಿದೆ. ಬಿಜೆಪಿ ನಾಯಕರು ಕೂಡ ಸಿದ್ದು 5 ವರ್ಷ ಸಿಎಂ ಅನ್ನೋ ರೀತಿ ಮಾತಾಡ್ತಾಗಿದ್ದಾರೆ. ಸಿಎಂ ಹೇಳಿದ್ದೇ ಫೈನಲ್ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಅವರೇ 5 ವರ್ಷ ಸಿಎಂ ಅಂತ ಹೇಳಿದ ಮೇಲೆ ನಾವು ಏನು ಮಾತಾಡೋದು ಅಂದಿದ್ದಾರೆ. ಅವರೇ
ಹೇಳಿದ್ಮೇಲೆ ಇನ್ನು ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ ಅದಕ್ಕೇನಾದ್ರೂ ಬೇರೆ ಮಾತಾಡೋದಾಗ್ಲಿ ಸಾಧ್ಯ ಇದೆಯಾ? ಮುಖ್ಯಮಂತ್ರಿ ಹೇಳಿದಾರೆ ಅಂತಂದ್ರೆ ಅದೇ ಫೈನಲ್ ಅಂತ ತಿಳ್ಕೊಳ್ಬೇಕು. ಸಿಎಂ ಕುರ್ಚಿ ವಿಚಾರವಾಗಿ ಹೈಕಮಾಂಡ್ ಹೇಳೋದೇ ಅಂತಿಮ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. 2.5 ವರ್ಷ ಒಪ್ಪಂದದ ಬಗ್ಗೆ ನಮಗ್ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಅವರೇ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರು. 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಡಿಕೆಶಿ ಟೆಂಪಲ್ ರನ್, ಇಷ್ಟಾರ್ಥ ಸಿದ್ಧಿಗೆ ಪೂಜೆ. ಸಿಎಂ ಸಿದ್ದರಾಮಯ್ಯ ಈ ಕಡೆ ನಾನೇ ಹೈಕಮಾಂಡ್ ಪಾರ್ಟಿ ಅಂತಾಗಿದ್ರೆ ಮತ್ತೊಂದ್ ಕಡೆ ಡಿಸಿಎಂ ಡಿಕೆಶಿ ಟೆಂಪಲ್ ರನ್ ಮಾಡ್ತಾಗಿದ್ದಾರೆ. ಎಸ್, ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಗೋಕರ್ಣಕ್ಕೆ ತೆರಳಿ ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆ ನೆರವೇರಿಸಿದ್ದಾರೆ. ಹಿರಿಯ ಪುರೋಹಿತರ ಮುಂದಾಳತ್ವದಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಗೋಕರ್ಣ ಪೂಜೆ ಬಳಿಕ ಆಂದಲೆ ಗ್ರಾಮದ ಜಗದೀಶ್ವರಿ ದೇವಿಗೂ ಡಿಸಿಎಂ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಂಕೋಲಾ ತಾಲೂಕಿನ ಆಂದಲೆಯ ಜಗದೀಶ್ವರಿ ದೇವಾಲಯಕ್ಕೆ ಆಗಮಿಸಿದ ಡಿಕೆಶಿ ಇಷ್ಟಾರ್ಥ ಸೇವೆಗಾಗಿ ದೇವಿಗೆ ವಿಶೇಷ ಪೂಜೆ ಮಾಡಿದ್ದಾರೆ. ಈ ಮಧ್ಯೆ ದೇವಿಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಪ್ರಶ್ನೆ ಹಾಕಿದ್ರಾ ಅನ್ನೋ ಕುತೂಹಲ ಮೂಡಿದೆ. ಈ ಮಧ್ಯೆ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಎಂಬ ಘೋಷಣೆ ಕಾರ್ಯಕರ್ತರು ಅಭಿಮಾನಿಗಳು ಕೂಗಿದ್ದಾರೆ. ಈ ವೇಳೆ ಹಾಗೆ ಘೋಷಣೆ ಬೇಡ ಎಂದು ಡಿಸಿಎಂ ಡಿಕೆಶಿ ಕೈ ಸನ್ನೆ ಮಾಡಿದ್ದಾರೆ. ಒಪ್ಪಂದವಾಗಿದೆ. ಡಿಕೆಶಿ ಬಾಂಬ್. ಕಳೆದ 2019 ಡಿಸೆಂಬರ್ ತಿಂಗಳಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದ್ದ ಡಿಕೆಶಿ ಇಷ್ಟಾರ್ಥ ಸಿದ್ಧಿಯಾಗಿತ್ತಂತೆ. ಡಿಕೆಶಿ ಅವರ ಕುಟುಂಬ ಕಳೆದ 6-8 ವರ್ಷದಿಂದ ಆಂದ್ಲೆ ಜಗದೀಶ್ವರಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ. ನಂತರ ಮಾತಾಡಿರೋ ಡಿಸಿಎಂ ಡಿಕೆಶಿ, ನಾನ್ಯಾವತ್ತೂ 5 ವರ್ಷ ಇರಲ್ಲ ಎಂದು ಹೇಳಿಲ್ಲ. ಹೈಕಮಾಂಡ್ ನಿರ್ಧಾರ ಆಗಿದೆ. ಹೈಕಮಾಂಡ್ ಸಿಎಂ ಪರವಾಗಿ ಇದ್ದದ್ದಕ್ಕೆ ಅವರು ಸಿಎಂ ಆಗಿದ್ದಾರೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ಳುತ್ತೇನೆ. ನಾವಿಬ್ಬರು ಮಾತನಾಡಿಕೊಂಡಿದ್ದೇವೆ ಎಂದಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿದ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಒಂದು ಕಡೆ ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ನಮ್ಮ ನಡುವೆ ಒಪ್ಪಂದವಾಗಿದೆ ಅಂತಿದ್ದಾರೆ ಡಿಸಿಎಂ ಡಿಕೆಶಿ. ಯಾರು ಹೇಳ್ತಾಗಿರೋದು ನಿಜ ಅನ್ನೋದು ಮಾತ್ರ ಕುತೂಹಲಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಡಿಕೆಶಿ ಒಪ್ಪಂದವಾಗಿದೆ ಅಂತ ಹೇಳ್ತಾಗಿದ್ದು, ಆ ಒಪ್ಪಂದ ಏನು ಅನ್ನೋ ಹೊಸ ಪ್ರಶ್ನೆ ಹುಟ್ಕೊಂಡಿದೆ.